ನಮಸ್ತೆ ಎಲ್ರಿಗೂ. ಈಗ ಪೇಷಂಟ್ ಹಾಸ್ಪಿಟ್ಲಿಗೆ ಚೆಕಪ್ಗೆ ಬಂದಿರ್ತಾರೆ, ಇಲ್ಲ ಡೆಲಿವರಿಗೆ ಬಂದಿರ್ತಾರೆ ಅನ್ಕೊಳ್ಳಿ. ಈಗ ಪ್ರೀವಿಯಸ್ ಅವ್ರದ್ದು ಒಂದೆರಡು ಅಬಾರ್ಷನ್ಸ್ ಆಗಿರುತ್ತೆ, ಒಂದು ಪಾಪು ಇರುತ್ತೆ, ಒಂದು ಪಾಪು ಹುಟ್ಟಿ ಅದು ಪಾಪು ಡೆತ್ ಆಗಿರುತ್ತೆ. ಈ ತರ ಹಿಸ್ಟ್ರಿ ಎಲ್ಲ ಇರುತ್ತೆ. ಇದನ್ನ ಡಯಾಗ್ನೋಸಿಸ್ ಅಂತೀವಿ. ಇದನ್ನ ಬುಕ್ಕಲ್ಲಿ ಎಂಟ್ರಿ ಮಾಡಿರ್ತಾರೆ. ಇದನ್ನ ನಾವು ಯಾವ ತರ ಕಂಡುಹಿಡಿಯೋದು, ಯಾವ ತರ ಓದೋದು, ಯಾವ ತರ ಓದಿ ಅರ್ಥ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮೊದಲನೇ ಡೆಲಿವರಿಗೆ ಬಂದಿದ್ದಾರೆ, ಅವ್ರದ್ದು ಪ್ರೀವಿಯಸ್ ಅಬಾರ್ಷನ್ಸ್ ಇಲ್ಲ, ಏನೂ ಇಲ್ಲ. ಆ ತರ ಕೇಸಸ್ಗೆ ನಾವು ಪ್ರೈಮಿ ಅಂತ ಹೇಳ್ಬಿಟ್ಟು ಕರಿತೀವಿ. ಜಿ ಅಂದ್ರೆ ಗ್ರಾವಿಡ. ಗ್ರಾವಿಡ ಅಂದ್ರೆ ಅವರು ಎಷ್ಟು ಸತಿ ಪ್ರೆಗ್ನೆಂಟ್ ಆಗಿದ್ದಾರೆ, ಪ್ರೆಸೆಂಟ್ ಪ್ರೆಗ್ನೆಂಟ್ ಇರೋದು, ಮತ್ತು ಅವ್ರು ಎಷ್ಟು ಸತಿ ಪ್ರೆಗ್ನೆಂಟ್ ಆಗಿದ್ರು ಅನ್ನೋದನ್ನ ಸೇರಿಸಿ ನಾವು ಜಿ ಅಂತ ಕರಿತೀವಿ. ಜಿ ಕೆಳಗಡೆ ಅವರು ಎಷ್ಟು ಸತಿ ಪ್ರೆಗ್ನೆಂಟ್ ಆಗಿದ್ರು, ಸಪೋಸ್ 2 ಸತಿ ಆಗಿದ್ರು ಅಂದ್ರೆ 2 ಬರಿಬೇಕು, 4 ಸತಿ ಆಗಿದ್ರೆ 4 ಸತಿ ಅಂತ ಬರಿಬೇಕು. ಪ್ರೆಸೆಂಟ್ ಪ್ರೆಗ್ನೆಂಟ್ ಆಗಿರೋದನ್ನು ಸೇರಿಸಿ ಎಂಟ್ರಿ ಮಾಡಬೇಕು. ಪಿ ಅಂದ್ರೆ ಪ್ಯಾರಾ. ಪ್ಯಾರಾ ಅಂದ್ರೆ 28 ವಾರಗಳ ನಂತರ ಆಗೋ ಡೆಲಿವರೀಸ್ನ, 7 ಮಂತ್ಸ್ ಆದ್ಮೇಲೆ ಆಗೋ ಡೆಲಿವರೀಸ್ನ ನಾವು ಪ್ಯಾರಾ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ತೀವಿ. ಪ್ಯಾರಾ ಅಂದ್ರೆ ಡೆಲಿವರಿ, ಎಷ್ಟು ಡೆಲಿವರಿ ಆಗಿದೆ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ತೀವಿ. ಪಾಪು ಜೀವಂತವಾಗಿದ್ರೂ ಇಲ್ಲ ಅಂದ್ರೂ ಅದು ಡೆಲಿವರಿಗೆ ಸಂಬಂಧಪಡುತ್ತೆ, ಹಾಗಾಗಿ ಅದು ಪ್ಯಾರಾಗೆ ಕೌಂಟ್ ಆಗುತ್ತೆ. ಎಲ್ ಅಂದ್ರೆ ಲೈವ್. ಎಷ್ಟು ಬೇಬೀಸು ಡೆಲಿವರಿ ಆಗಿ ಅದು ಬದುಕಿದೆ ಅದನ್ನ ನಾವು ಎಲ್ಲಿಗೆ ಕೌಂಟ್ ಮಾಡ್ತೀವಿ. ಅದು 2 ಬೇಬಿ ಆಗಿರ್ಬೋದು, 3 ಬೇಬಿ ಆಗಿರಬಹುದು, ಅದನ್ನ ಎಲ್ಲಿಗೆನೆ ಕೌಂಟ್ ಸೇರಿಸೋದು. ಎ ಅಂದ್ರೆ ಅಬಾರ್ಷನ್. ಎಷ್ಟು ಅಬಾರ್ಷನ್ ಆಗಿದೆ ಅದನ್ನ ನಾವು ಎಗೆ ಕೌಂಟ್ ತಗೊಳ್ತೀವಿ. ಇ ಅಂದ್ರೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ. ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗಿರೋದನ್ನ ನಾವು ಇಗೆ ಕೌಂಟ್ ತಗೊಳ್ತೀವಿ. ಜಿ, ಪಿ, ಎಲ್, ಎ, ಇ ಇದೆಲ್ಲ ಡಯಾಗ್ನೋಸಿಸ್ಗೆ ಸಂಬಂಧಪಡುತ್ತೆ. ಹಿಂಗಂದ್ರೆ ಏನು ಅಂತ ಹೇಳ್ಬಿಟ್ಟು ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅನ್ಕೋತೀನಿ.